ಅದರ ಜೊತೆಗೆ ಜೆಡಿಎಸ್ ಕೂಡ ಯಾವ ರೀತಿ ಹೊಡೆತ ಬೀಳುತ್ತೆ ಅನ್ನೋದು ಕೂಡ ಚಿಂತನೆ ಮಾಡ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಯಾವ ರೀತಿ ನಿಮ್ಮ ಶಾಸಕರಿಗೆ ಮತ್ತು ಮಾಜಿ ಶಾಸಕರುಗಳಿಗೆ ಯಾರು ಆಕಾಂಕ್ಷಿಗಳಿದ್ರು ಅವ್ರಿಗೆ ಏನು ಭರವಸೆ ನೀಡಲಿಕ್ಕೆ? ಈಗ ಕಳೆದ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಜನತಾದಳ ಪಕ್ಷ ಬಹುಶಃ 62 ವರ್ಷದ ಸುದೀರ್ಘವಾದಂತ ರಾಜಕಾರಣದ ಉದ್ದಗಲಕ್ಕೂ ಕೂಡ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಸಹಿಯನ್ನ ಹಾಕಿರಲಿಲ್ಲ. ಆದರೆ ಇತ್ತೀಚಿನ ಕೆಲವೊಂದಷ್ಟು ರಾಜಕಾರಣದ ಬೆಳವಣಿಗೆಗಳು, ಕಾಂಗ್ರೆಸ್ ಪಕ್ಷ ಯಾವ ರೀತಿ ಜನತಾದಳ ಪಕ್ಷವನ್ನ ಒಂದು ರೀತಿ ದುರುಪಯೋಗ ಮಾಡಿಸ್ಕೊಂಡು ಸನ್ಮಾನ್ಯ ಕುಮಾರಣ್ಣ ಅವರಿಗೆ 5 ವರ್ಷಗಳ ಕಾಲ ನಾವು ನಿಮ್ಮನ್ನ ಮುಖ್ಯಮಂತ್ರಿಯಾಗಿ ಮಾಡ್ತೇವೆ ಅಂತಕ್ಕಂಥ ಮನೆ ಬಾಗಿಲಿಗೆ ಬಂದು ಯಾವ ರೀತಿ ನಮ್ಮನ್ನ ನಡೆಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ನೋಡಿದ್ದೇವೆ. ಇವೆಲ್ಲವನ್ನ ಹೊರತುಪಡಿಸಿ ಇವತ್ತು ರಾಜ್ಯದಲ್ಲಿ ಕಳೆದ 1 ವರ್ಷ 5 ತಿಂಗಳ ಹಿಂದೆ ಬಂದಿರತಕ್ಕಂಥ ಈ ಸರ್ಕಾರ ಹತ್ತತ್ರ 136 ಜನ ಶಾಸಕರು ದೊಡ್ಡ ಬಹುಮತದಿಂದ ಗೆದ್ದಿದ್ದಾರೆ. ಆದ್ರೆ ಇವತ್ತು ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನು, ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿಗಳೇನು, 10 ರೂಪಾಯಿ ಇವತ್ತೇನಾದ್ರೂ ಈ ರಾಜ್ಯ ಸರ್ಕಾರ ಅವರ ಶಾಸಕರಿಗೆ ಏನಾದ್ರೂ ಅನುದಾನವನ್ನ ಕೊಡ್ಲಿಕ್ಕೆ ಆಗಿದೆಯಾ? 5 ಗ್ಯಾರಂಟಿಗಳ ಹೆಸರಲ್ಲಿ ಬಂದು ಇವತ್ತು ಆಡಳಿತ ಮಾಡ್ತಾ ಇರ್ತಕ್ಕಂಥ ಈ ಕಾಂಗ್ರೆಸ್ ಪಕ್ಷ ಅವರ ವೈಫಲ್ಯತೆಗಳು, ಭ್ರಷ್ಟಾಚಾರಗಳು, ಹಗರಣಗಳು ಪ್ರತಿನಿತ್ಯ ಬಯಲಿಗೆ ಬರ್ತಾ ಇದೆ. ನೀವೇ ನೋಡಿದ್ದೀರಿ ಮೂಡದಲ್ಲಿ ಏನಾಗಿದೆ. ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಅವ್ರ ಕುಟುಂಬದವರು ನೇರವಾಗಿ ಶಾಮೀಲಾಗಿದ್ದಾರೆ. ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಇವತ್ತು ಏನಾಗಿದೆ ಅಂತಕ್ಕಂಥದ್ದು ನಿಮ್ ಮುಂದೆ ಇದೆ. ಇನ್ನ ಎಸ್ಟಿ ಸಮುದಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ವಾಲ್ಮೀಕಿ ನಿಗಮಕ್ಕೆ ಅಭಿವೃದ್ಧಿ ಹಣ ಯಾವ ರೀತಿ ದುರುಪಯೋಗ ಆಯ್ತು? 187 ಕೋಟಿ ಅಲ್ಲ, ಕೇವಲ 89 ಕೋಟಿ ಅಷ್ಟೇ ದುರುಪಯೋಗ ಆಗಿರ್ತಕ್ಕಂಥದ್ದು ಅಂತ ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳು ಸದನದ ಒಳಗಡೆ ಮಾತನಾಡ್ತಾರೆ ಅಂತಕ್ಕಂಥದ್ದಾದ್ರೆ, ಹಂಗಾದ್ರೆ ಈ ಕಾಂಗ್ರೆಸ್ ಪಕ್ಷ ಇವತ್ತು ಯಾವ ರೀತಿ ನಡೆದುಕೊಳ್ತಾ ಇದ್ದಾರೆ? ಇವೆಲ್ಲವೂ ಕೂಡ ನಮ್ಮ ಮುಂದೆ ಇರ್ತಕ್ಕಂಥ ಪ್ರಶ್ನೆ. ಹಾಗಾಗಿ ನಮ್ಮ ಹೋರಾಟ ಚುನಾವಣೆಯಲ್ಲಿ ಎಲ್ಲೋ ಚಾನ್ಸ್ ಇದ್ರು ಕೂಡ ಬಿಟ್ಕೊಟ್ಬಿಟ್ರು. ಇಲ್ಲಿ ಪ್ರಶ್ನೆ, ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಕೇಳಿದ್ದು 3 ಸ್ಥಾನನೇ. ನಾವೇನು ಹೆಚ್ಚಿಗೆ ಮಾಧ್ಯಮದಲ್ಲಿ 6 ಸ್ಥಾನ ಕೇಳಿದ್ರಂತೆ, 8 ಕೇಳ್ತಾರಂತೆ, 10 ಕೇಳ್ತಾರಂತೆ ಅಂತ ಚರ್ಚೆಗಳಿತ್ತು. ಯಾಕೆಂದ್ರೆ ಮೊದಲನೇ ದಿನದಿಂದ ಕೊನೆ ಹಂತದ ಮೀಟಿಂಗ್ ವರೆಗೂ ಸನ್ಮಾನ್ಯ ಕುಮಾರಣ್ಣ ಅವ್ರ ಜೊತೆ ನಾನು ಕೂತಿದ್ದೆ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ಆದ್ರೆ ಮುಂಬರ್ತಕ್ಕಂಥ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ನಮ್ಮ ಅಭ್ಯರ್ಥಿಗಳಿಗೂ ಸನ್ಮಾನ್ಯ ಕುಮಾರಣ್ಣ ಅವರು ಏನ್ ಹೇಳಿದ್ದಾರೆ, ನಾವು ಎಷ್ಟರ ಮಟ್ಟಕ್ಕೆ ತಳಹಂತದಲ್ಲಿ ಇವತ್ತು ಸಂಘಟಾತ್ಮಕವಾಗಿ ನಾವು ಸ್ಪೀಡಪ್ ಆಗ್ತೀವಿ, ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿ ನಮ್ಮ ಪಕ್ಷ ಎಷ್ಟು ಬಲವಾಗಿದೆ ಆಯಾ ಕ್ಷೇತ್ರದಲ್ಲಿ ಅನ್ನೋದನ್ನ ಒಂದು ರಿಪೋರ್ಟ್ ತಯಾರಿ ಮಾಡಿ ಅಂತಿಮವಾಗಿ ದೆಹಲಿಯ ನಾಯಕರ ಮುಂದೆ ಇಡ್ತೇವೆ. ಹಾಗಾಗಿ ಇವತ್ತು ಸೀಟು ಹಂಚಿಕೆ ವಿಚಾರವಾಗಿ ಮಾತನಾಡ್ತಕ್ಕಂಥದ್ದು ಸೂಕ್ತವಾದ ಸಮಯನಲ್ಲ, ಸಂದರ್ಭ ಅಲ್ಲ. ಇದು ಸಂಘಟನೆ ದೃಷ್ಟಿಯಿಂದ ಕರೆದಿರ್ತಕ್ಕಂಥ ಸಭೆ. ಅದ್ರ ಬಗ್ಗೆ ನಾವು ಗಮನ ಕೊಡ್ತೀವಿ.